ಗುರುಭ್ಯೋ ನಮಃ. ಎಲ್ಲ ನನ್ನ ಆತ್ಮೀಯ ಮಕರ ರಾಶಿಯ ಬಂಧುಗಳಿಗೆ ನಮಸ್ಕಾರ. ಇವತ್ತು ನಾನು ಮಕರ ರಾಶಿಯ ಯುಗಾದಿ ಭವಿಷ್ಯವನ್ನು ಹೇಳ್ತಾ ಇದ್ದೇನೆ. ಪ್ರಥಮವಾಗಿ ನೋಡಬೇಕು ಅಂತಂದರೆ ಉತ್ತರಾಷಾಢ, ಧನಿಷ್ಠ, ಶ್ರವಣ ನಕ್ಷತ್ರವನ್ನು ಕೂಡಿರುವಂಥ ರಾಶಿ ಈ ಮಕರ ರಾಶಿ. ಮಕರ ರಾಶಿಯ ರಾಶ್ಯಾಧಿಪತಿ ಬಂದು ಶನಿ ಮಹಾತ್ಮ. ಈ ಯುಗಾದಿ ಭವಿಷ್ಯದಲ್ಲಿ ಅತ್ಯುತ್ತಮವಾದಂಥದ್ದೇ ಕಾದಿದೆ ತಮಗೆಲ್ರಿಗೂ. ಯಾಕಂತಂದರೆ ಇಷ್ಟು ವರ್ಷ ಏನು ಮಕರ ರಾಶಿಯವರಿದ್ರಿ, ನಮ್ಮ ಸ್ವಂತ ಮನೆ ಅಂದರೆ ನಮ್ಮ ತಂದೆ ತಾಯಿ ಅಣ್ಣ ತಮ್ಮಂದಿರಿಗೆ ಬಿಟ್ಟು ಬೇರೆ ಕಡೆ ಕೆಲಸಕ್ಕೆ ಹೋಗಿ ಅಲ್ಲಿ ಕೆಲಸನೂ ಸರಿಯಾಗಿರೋದಿಲ್ಲ, ಊಟನೂ ಸರಿಯಾಗಿರೋದಿಲ್ಲ, ಮಲ್ಗೋಕ್ಕೆ ಜಾಗನೂ ಸರಿಯಾಗಿರೋದಿಲ್ಲ. ಆ ಟೈಮಲ್ಲಿ ಏನಾಗ್ತದೆ ಕೇಳಿದರೆ ಒಂಥರ ಅನ್ಕಂಫರ್ಟೇಬಲು ಫೀಲ್ ಆಗ್ತಾ ಇರ್ತದೆ ನಿಮಗೆ. ಇವಾಗ ನುಂಗೋಕ್ಕೂ ಆಗೋಲ್ಲ, ಉಗುಳೋಕ್ಕೂ ಆಗೋಲ್ಲ. ಬಿಸಿ ತುಪ್ಪದ ಥರ ನಿಮ್ಮ ಜೀವನ ಕಳ್ಕೊಂಡು ಬಂದಿದ್ರಿ. ಇದೇನು 7.5 ವರ್ಷದಿಂದ ಅದೇ ನೋವಲ್ಲೇ ಬೆಂದು ನೊಂದು ಎಲ್ಲ ಕಳ್ಕೊಂಡು ಜೀವನ ಎನ್ನುವಂತಹ ಒಂದು ದೊಡ್ಡ ಪಾಠ ಏನು ಅಂತ ಅರ್ಥ ತಿಳ್ಕೊಂಡಿದ್ದವರೇ ಈ ಮಕರ ರಾಶಿಯವರು ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ ನಾನು. ನಾವು ಬೇರೆ ಕಡೆಗೆ ಕೆಲಸಕ್ಕೆ ಅಂತ ಹೋದಾಗ ನಮಗೆ ಅಲ್ಲಿ ಒಂದು ವಾತಾವರಣ ಸೆಟ್ ಆಗೋದಿಲ್ಲ, ಒಂದು ಊಟ ಸೆಟ್ ಆಗೋದಿಲ್ಲ, ಆ ಮಲಗೋ ಜಾಗ ಸರಿ ಇರೋದಿಲ್ಲ. ಆವಾಗ ಏನಾಗ್ತದೆ ಕೇಳಿದ್ರೆ ನಮಗೊಂಥರ ಇರಿಟೇಷನ್ ಸ್ಟಾರ್ಟ್ ಆಗ್ತದೆ. ಈ ಸಾಡೆ ಸಾತಿ ಸಂದರ್ಭದಲ್ಲಿ ಈ ಮಕರ ರಾಶಿಯವ್ರಿಗಾಗಿದ್ದು ಅದನ್ನೇ. ಈಗ ಬದುಕೋಕ್ಕೂ ಆಗೋಲ್ಲ, ಸಾಯೋಕ್ಕೂ ಆಗೋಲ್ಲ, ಆ ಥರದ್ದು ಒಂಥರ ಇಕ್ಕಟ್ಟಿನ ಪರಿಸ್ಥಿತಿಲಿದ್ದವರು. ಅವ್ರು ಏನೇನು ಅನುಭವಿಸಿದ್ದಾರೆ ಅಂದ್ಕೊಂಡು ಅವ್ರಿಗೆ ಮಾತ್ರ ಚೆಂದವಾಗಿ ಗೊತ್ತಿದೆ ಅದು. ಅದನ್ನು ನಾವು ಎಷ್ಟೇ ಎಕ್ಸ್ಪ್ಲೇನ್ ಮಾಡೋಕ್ಕೆ ಹೋದರೂ ಕೂಡ ಅದು ಸರಿ ಬರೋದಿಲ್ಲ. ಹಾಗಾಗಿ ಈ ವಿಡಿಯೋನ ಕೊನೆ ತನಕ ನೋಡಿ. ಯಾಕಂತಂದರೆ ಈಗ ಮುಂದೆ ಬರುವಂತಹ ಒಂದು ಯುಗಾದಿ ಭವಿಷ್ಯ ಏನಿದೆಯಲ್ಲ, ಅದು ನಿಮ್ಮ ಪಾಲಿಗೆ ಒಂದು ಉಜ್ವಲವಾಗಿರುವಂಥದ್ದು. ಮೊದಲನೇದಾಗಿ ನೀವು ಅಂದುಕೊಂಡ ಕೆಲಸವನ್ನು ಮಾಡಿ ಕಾರ್ಯಸಿದ್ಧಿ ಮಾಡುವಂಥದ್ದು. ನೀವೇನೇನೆಲ್ಲ ಪ್ಲ್ಯಾನ್ ಹಾಕ್ಕೊಂಡಿದ್ರಿ, ಏನು 7 ವರ್ಷದಿಂದ ಅದು ಮಾಡಬೇಕು ಇದು ಮಾಡಬೇಕು ಅಂತ ಆಲ್ರೆಡಿ ಮಾಡಿದರೂ ಕೂಡ ನಿಮ್ಗೆ ಅದನ್ನು ಕೈ ಹಿಡಿಲಿಲ್ಲ. ಎಲ್ಲೋ ಒಂದು ಕಡೆಗೆ ಏನು ನಾಳೆ ಕೆಲಸ ಮುಗ್ದೇ ಹೋಗುತ್ತೆ, ಇವತ್ತೆಲ್ಲ ಫಿನಿಶ್ ಆಗಿ ಹೋಗುತ್ತೆ ಹೇಳಬೇಕಾದ್ರೆ ಇಲ್ಲದಿರುವಂಥದ್ದು ಯಾವುದೋ ಒಂದು ವಿಘ್ನ ನಿಮ್ಮ ಪಾಲಿಗೆ ಬಂದುಬಿಡೋದು, ಆ ಕೆಲಸ ಅಲ್ಲೇ ನಿಂತು ಹೋಗೋದು. ಅಥವಾ ಯಾರಿಗೋ ಸ್ವಲ್ಪ ಅಮೌಂಟ್ ಕೊಟ್ಟಿದ್ರಿ ನೀವು, ಆ ಅಮೌಂಟ್ ಏನು ನಾಳೆ ಅವ್ನು ರಿಟರ್ನ್ ಮಾಡ್ತೀನಿ ಅಂತ ಹೇಳಿದವನು ನಾಳೆ ಬೆಳಗ್ಗೆ 10 ಗಂಟೆ ಕೊಡಬೇಕಾಗಿರೋಂಥ ಅಮೌಂಟು ಆ ವ್ಯಕ್ತಿಗೆ ಫೋನ್ ಮಾಡಿದರೆ ಆ ಫೋನ್ ಸ್ವಿಚ್ ಆಫ್ ಆಗಿರುವಂಥದ್ದು. ಇಂಥದ್ದೆಲ್ಲ ನಷ್ಟಗಳೇ ಜಾಸ್ತಿ ಆಗಿತ್ತು. ಒಂದು ಕಡೆ ನಿಮಗೆ ಸಮಾಜದಲ್ಲಿ ಒಂದು ಗೌರವ ಕಳ್ಕೊಂಬಿಟ್ಟಿದ್ರಿ ನೀವು, ನಿಮ್ಮ ವರ್ಚಸ್ಸು ಕಳ್ಕೊಂಬಿಟ್ಟಿದ್ರಿ ಸಾಡೆ ಸಾತಿಯಿಂದ. ಎಷ್ಟೇ ಒಳ್ಳೇದು ಕೆಲಸ ಮಾಡಿದರೂ ಕೂಡ ಅದರಲ್ಲಿ ಈ ಮೊಸರಲ್ಲಿ ಕಲ್ಲು ಹುಡುಕ್ದಂಗೆ ನಿಮ್ಮದೇ ಏನಾದರೂ ತಪ್ಪು ಜನ ಹುಡುಕ್ತಾಯಿದ್ರು. ಅದು ಹೊರಗಡೆಯವರಾಗಿರಲಿ, ನಿಮ್ಮ ಬಂಧುಗಳಾಗಿರಲಿ, ಅಥವಾ ನಿಮ್ಮ ಮನೆಯವರೇ ಕೂಡ ಆಗಿರಲಿ. ಒಟ್ಟು ಇವನು ಮಾಡಿದ್ದು ಸರಿ ಇಲ್ಲ ಅಥವಾ ಇವಳು ಮಾಡಿದ್ದು ಸರಿ ಇಲ್ಲ ಅಂದ್ಕೊಂಡು ಈ ಥರ ಗೂಬೆ ಕೂರಿಸ್ಕೊಂಡು ಬಂದವರು ಈ ಮಕರ ರಾಶಿಯವರು. ಹಾಗಾಗಿ ಈ ಯುಗಾದಿಯ ನಂತರದಲ್ಲಿ ನೀವು ಅಂದುಕೊಂಡಿರುವಂತಹ ಎಲ್ಲ ಕೆಲಸ ಕಾರ್ಯಗಳು ಸಕ್ಸಸ್ಫುಲ್ಲಾಗಿ ನಡೆಯುವಂಥದ್ದು. 3ನೇ ಮನೆಯಲ್ಲಿ ಶನಿ ಇರೋದರಿಂದ ಏನಾಗ್ತದೆ ಕೇಳಿದ್ರೆ ನಿಮಗೆ ಈ ಶನಿ ಮಹಾತ್ಮ ಏನಾಗ್ತಾನೆ, ಒಂದು ಗುರುವಿನ ಸ್ಥಾನವನ್ನು ನಿಮ್ಗೆ ತುಂಬ್ತಾನೆ. ನೀವು ಮಾಡುವಂಥ ಕರ್ಮದಲ್ಲಿ ಉತ್ತಮವಾದಂಥ ಫಲವನ್ನು ಕೊಡುವಂಥದ್ದು, ಆರ್ಥಿಕವಾಗಿ ನಿಮಗೆ ಸಬಲವಾಗಿ ಮಾಡುವಂಥದ್ದು, ಆರ್ಥಿಕವಾಗಿ ನಿಮಗೆ ಒಂದು ನೆಲಗಟ್ಟು ಕಟ್ಟಿಕೊಡುವಂಥ ಕೆಲಸ ಕಾರ್ಯಗಳು ನಿಮ್ಮ ಕರ್ಮ ಮಾರ್ಗದಲ್ಲಿರುವಂತಹ ಈ ಶನಿ ಮಹಾತ್ಮನಿಂದ ಆಗ್ತದೆ. ಸಾಡೆ ಸಾತಿ ಅಂತೂ ಮುಗ್ದಿದೆ. ಇನ್ನೇನಿದ್ರೂ ಕೂಡ ಎಷ್ಟು ಬೇಕಾದ್ರೆ ಅಷ್ಟು ದುಡ್ಕೊಳ್ಳಪ್ಪ, ಎಷ್ಟು ಬೇಕಾದ್ರೆ ಅಷ್ಟು ಸಂಪಾದನೆ ಮಾಡ್ಕೊ ಹೇಳುವಂತಹ ಒಂದು ಗಳಿಗೆಯೇ ಈ ಯುಗಾದಿ ನಂತರದ ಭವಿಷ್ಯ. ಕೆಲವು ಕಡೆಗೆ ಮಾಡದೇ ಇರುವಂಥ ತಪ್ಪು ನಿಮ್ಮ ಮೇಲೆ ಬರ್ಬೋದು. ಯಾಕಂತಂದರೆ ಒಂದು 4 ಜನ ನಿಮಗೆ ಸಮಾಜದಲ್ಲಿ ಗುರುತಿಡಿಬೇಕಾದ್ರೆ ನಿಮ್ಮ ಮೇಲೆ 4 ಜನರದ್ದು ಕಣ್ಣಿರ್ತದೆ. ನೀವೇ ಕೆಲವೊಬ್ಬರಿಗೆ ಸೆಂಟರ್ ಆಫ್ ದ ಅಟ್ರಾಕ್ಷನ್ ಆಗಿರ್ತೀರಿ. ಹಾಗಾಗಿ ನಿಮ್ಮಲ್ಲೇ ಏನಾದರೂ ಒಂದು ತಪ್ಪು ಹುಡುಕ್ತಾ ಇರ್ತಾರೆ ಕೆಲವೊಬ್ಬರು. ಎಲ್ಲರೂ ನಮ್ಮವರು ಹೇಳುವಂಥದ್ದು ಶುದ್ಧ ಸುಳ್ಳಾಗಿರ್ತದೆ, ದಯವಿಟ್ಟು ತಿಳ್ಕೊಳ್ಳಿ. ದುಶ್ಮನ್ ಕಹಾ ಹೇ ಅಂದ್ಕೊಂಡು ಅಂದರೆ ಬಗಲ್ ಮೇ ಹೇ ಅಂದ್ಕೊಂಡು ಹೇಳಿದ್ನಂತೆ ಅವನು ಪುಣ್ಯಾತ್ಮ. ನಿಮ್ಮವರೇ ನಿಮ್ಗೆ ಬರೋದಿಲ್ಲ. ಅದು ನಿಮ್ಮ ಕುಟುಂಬದಲ್ಲೂ ಇರ್ಬೋದು, ಅಥವಾ ನಿಮ್ಮ ದಾಯಾದಿಗಳಲ್ಲೂ ಆಗಿರ್ಬೋದು, ಅಥವಾ ನಿಮ್ಮ ರಿಲೇಟಿವ್ಸ್ಗಳಲ್ಲೂ ಆಗ್ಬೋದು. ಆದ್ದರಿಂದ ಕೆಲವೊಂದಿಷ್ಟು ಕೆಲಸ ಮಾಡಬೇಕಾದ್ರೆ 4 ಜನರ ಜೊತೆಗೆ ಸೇರಿ ಮಾಡುವಂಥ ಕೆಲಸದಲ್ಲಿ ಸ್ವಲ್ಪ ಜೋಪಾನ, ಸ್ವಲ್ಪ ಕೇರ್ಫುಲ್ಲಾಗಿ ಮಾಡಿ. ಇಲ್ಲ ಅಂತಂದರೆ ಅಲ್ಲಿ ಆಗಿರುವಂಥ ತಪ್ಪು ನಿಮ್ಮ ಮೇಲೆ ಬರುವಂಥ ಸಾಧ್ಯತೆ ಇದೆ. ಇಲ್ಲಿ ಸ್ವಲ್ಪ ಜಾಗ್ರತೆ ವಹಿಸಬೇಕಾದವರು ಈ ಕೆಲ ತಿಂಡಿ ಪೋತ ಅಂದ್ಕೊಂಡು ಹೇಳ್ತೀವಿ ನಾವು. ಈ ತಿಂಡಿ ಪೋತ ವ್ಯಕ್ತಿಗಳೇನು ಮಾಡಬೇಕು ಕೇಳಿದರೆ, ಈ ಸ್ಟ್ರೀಟ್ ಫುಡ್ಗಳು ತಿನ್ನೋದು, ಚೈನೀಸು, ಆ ಜಂಕ್ ಫುಡ್ಗಳೆಲ್ಲ ಸಿಕ್ಕಿದ್ದೆಲ್ಲ ತಿನ್ನುವಂಥದ್ದು ಅಭ್ಯಾಸ ಕೆಲವೊಬ್ರಿಗೆ ಇರ್ತದೆ. ಆ ಪೂರಿ ಈ ಪೂರಿ, ಕೊನೆಗೆ ಲಾಸ್ಟಿಗೆ ಪಾನಿಪೂರಿ ಅಂದ್ಕೊಂಡೆಲ್ಲ. ಅವರಿಗೆಲ್ಲ ಸ್ವಲ್ಪ ಡೈಜೆಷನ್ ಪ್ರಾಬ್ಲಮ್ ಶುರು ಆಗಬಹುದು ಮಕರ ರಾಶಿಯವರಿಗೆ, ಅಥವಾ ಸ್ವಲ್ಪ ಫುಡ್ ಪಾಯ್ಸನ್ ಥರ ಕನ್ವರ್ಟ್ ಆಗ್ಬೋದು. ಅದಕ್ಕೇ ನಿಮ್ಮ ಡಯಟಲ್ಲಿ ಸ್ವಲ್ಪ ಪ್ಲ್ಯಾನಿಂಗ್ ಇಟ್ಕೊಳ್ಳಿ. ಈ ಥರ ಹೊಟ್ಟೆ ಹಾಳು ಮಾಡ್ಕೊಳ್ಳೋಕೆ ಹೋಗಬೇಡಿ.
ಮನೆಯಲ್ಲಿ ಶುಭ ಕಾರ್ಯಗಳು ನಡೆಯುವಂಥದ್ದು. ಎಷ್ಟೋ ವರ್ಷದಿಂದ ನಿಮ್ಗೊಂದು ಕನಸಿತ್ತು, ಒಂದು 7.5 ವರ್ಷದಿಂದನೂ ಇರ್ಬೋದು. ಕೆಲವೊಬ್ಬರು ಅರ್ಧ ಮನೆ ಕಟ್ಟು ನಿಲ್ಲಿಸಿದವರು ಇದ್ದಾರೆ, ನನಗೆ ಗೊತ್ತಿದೆ. ಹಣಕಾಸಿನ ಪ್ರಾಬ್ಲಮಿಂದ ಒಂದು ಅರ್ಧ ಮನೆ ಕಟ್ಟು ನಿಲ್ಲಿಸಿದವ್ರಿಗೂ ಕೂಡ ಹಾಗೇ ಆ ಮನೆ ನಿಂತ್ಕೊಂಡಿದೆ ಇನ್ನು. ಅಂಥವರಿಗೆಲ್ಲ ಶುಭ ಸುದ್ದಿ ಏನಂತಂದರೆ, ನಿಂತು ಹೋಗಿರುವಂಥ ಒಂದು ಮನೆ ಕಟ್ಟುವಂಥದ್ದು, ಅಥವಾ ನಿಂತು ಹೋಗಿರುವಂಥ ಕೆಲವೊಂದು ಧಾರ್ಮಿಕ ಕಾರ್ಯಗಳು ಮತ್ತೆ ನಡೆಯುವಂಥದ್ದು, ಅಥವಾ ನಿಮಗೆ ಹೊಸದಾದಂಥ ಒಂದು ಧಾರ್ಮಿಕ ಯೋಜನೆಗಳು ನಿಮ್ಮ ಮೈಂಡಲ್ಲಿ ಬರುವಂಥದ್ದು, ಇದೆಲ್ಲ ಇರ್ತದೆ ಇದು ಯುಗಾದಿಯ ನಂತರದಲ್ಲಿ. ಆದ್ದರಿಂದ ಈ ಮದುವೆಯ ಯೋಗ ಕೂಡ ತುಂಬ ಚೆನ್ನಾಗೇ ಇದೆ. ಯಾರ್ಯಾರಿಗೆಲ್ಲ ಮದುವೆ ಆಗಲಿಲ್ವೋ ನೀಟಾಗಿ ಎರಡೂ ಕಡೆ ಸಂಬಂಧನ ನೀಟಾಗಿ ನೋಡಿ ಗುರು ಮತ್ತು ಹಿರಿಯರಲ್ಲಿ ಒಂದು ಮಾತುಕತೆ ನಡೆಸಿ ಅವರ ಒಂದು ಒಪ್ಪಿಗೆ ಮೇರೆಗೆ ಮದುವೆ ಆಗಿ ಮುಂದೆ ಲೈಫು ಕೂಡ ಚೆನ್ನಾಗಿರ್ತದೆ. ಅದೇ ರೀತಿಯಾಗಿ ಏನೆಲ್ಲ ನಿಮಗೆ ಈ ಶುಭ ಕಾರ್ಯಗಳು ನಡೀತದೆ, ಅಥವಾ ನಿಮಗೊಂದು ವಾಹನ ತಗೊಳ್ಳುವಂಥ ಭಾಗ್ಯ ಇದೆ, ಇದೆಲ್ಲ ಇರೋದರಿಂದ ಏನಾಗ್ತದೆ, ವೆಚ್ಚವೂ ಅಷ್ಟೇ ಆಗ್ತದೆ. ಒಂದು 50 ರೂಪಾಯಿ ದುಡಿದ್ರೆ ನಿಮ್ಮ ಕಮಿಟ್ಮೆಂಟ್ 70 ರೂಪಾಯಿಗಿರ್ತದೆ. ಆದ್ದರಿಂದ ನೀವು ದಯವಿಟ್ಟು ನಿಮ್ಮ ವೆಚ್ಚ ಸ್ವಲ್ಪ ಕಡಿವಾಣ ಹಾಕ್ತಾ ಬಂದರೆ ಒಳ್ಳೆಯದು. ಈ ಮಕರ ರಾಶಿಯವರು ಏನು ಅಂತಂದರೆ, ಒಂದು 10 ರೂಪಾಯಿ ಜೋಬಲ್ಲಿದ್ದರೆ ಅವ್ರಿಗೆ ಅದನ್ನು ಖರ್ಚು ಮಾಡೋ ತನಕನೂ ಅವ್ರಿಗೆ ಮನಸ್ಸಿಗೆ ನೆಮ್ಮದಿ ಇರೋದಿಲ್ಲ. ಅದರಲ್ಲೂ ವಿಶೇಷವಾಗಿ ಶ್ರವಣ ನಕ್ಷತ್ರದವ್ರಿಗೆ ನಾನು ಹೇಳ್ತಾ ಇರೋದು. ಮತ್ತು ಉತ್ತರಾಷಾಢನೂ ಬಂತು. ಇವ್ರಿಗೆ ಏನಂತಂದರೆ, ಇವತ್ತು 10 ರೂಪಾಯಿ ಇದೆ, 20 ರೂಪಾಯಿ ಖರ್ಚು ಮಾಡಿದ್ರೆ ನಾಳೆ 10 ರೂಪಾಯಿ ಸಂಪಾದನೆ ಮಾಡ್ತೀನಲ್ಲ, ನಾಳೆ ಹೆಂಗಾದ್ರೂ ಮಾಡಿ ಟರ್ನ್ ಓವರ್ ಮಾಡೋಣ ಹೇಳುವಂಥದ್ದು ಇರ್ತದೆ. ಆದರೆ ಆ ಥರ ಎಲ್ಲ ಮಾಡ್ಕೊಳ್ಳೋಕೆ ಹೋಗಬೇಡಿ. ಭವಿಷ್ಯ ಇನ್ನೂ ತುಂಬ ಉದ್ದಕ್ಕಿರ್ತದೆ. ಇವತ್ತು ಸೇವ್ ಮಾಡಿ ಇಟ್ಕೊಂಡಿರೋದೇ ನಿಮ್ಗೆ ನಾಳೆ ಬರುವಂಥದ್ದು ಬಿಟ್ಟರೆ, ನಾಳೆ ಮತ್ತೆ ನಾನು ದುಡಿತೀನಿ, ನಾಳೆ ಇವತ್ತಿಂದ ಇವತ್ತು ಅಂದ್ಕೊಂಡು ಕೂತ್ಕೊಳ್ಳೋಕೆ ಹೋಗಬೇಡಿ. ನಾಳೆ ಅಂದೊಂದು ಮನೆ ಹಾಳಂತೆ, ಅರ್ಥ ಆಯ್ತಾ? ಅದಕ್ಕೇ ಇವತ್ತು 10 ರೂಪಾಯಿ ದುಡಿದ್ರೆ 2 ರೂಪಾಯಿ ಖರ್ಚು ಮಾಡಿ 8 ರೂಪಾಯಿ ಇಟ್ಕೊಳ್ಳುವಂಥ ಪ್ಲ್ಯಾನಲ್ಲಿ ನಿಮ್ಮ ಕೆಲಸ ಕಾರ್ಯಗಳು ನಡೀಲಿ, ಈ ವೆಚ್ಚಗಳು ನಡೀಲಿ. ಶತ್ರು ಕೂಡ ಮಿತ್ರನಾಗ್ತಾನೆ. ಈ ಮಕರ ರಾಶಿಯವರಿಗೆ ಒಂದು ಮಾತು ಹೇಳಬೇಕು ನಾನು. ಒಂದು ಬಾಲ್ಯ ಸ್ನೇಹಿತ ಕೂಡ ಈ ಸಾಡೆ ಸಾತಿ ಸಂದರ್ಭದಲ್ಲಿ ಅವರಿಗೆ ಶತ್ರು ಆಗಿದ್ದು ಉದಾಹರಣೆ ನನ್ನ ಹತ್ರ ಇದೆ. ಅವರು ಬಂದುಬಿಟ್ಟು ಒಂದು LKGಯಿಂದ ಫ್ರೆಂಡ್ಸ್ ಆಗಿರ್ತಾರೆ. ಈ ಸಾಡೆ ಸಾತಿ ಸಂದರ್ಭದಲ್ಲಿ ಬದ್ಧ ವೈರಿಗಳಾಗಿಬಿಡ್ತಾರೆ. ಅದು ಹೇಗೆ ಅಂತಂದರೆ, ಎಲ್ಲೋ ಒಂದು ಕಡೆಗೆ ಅವನಿಂದ ನೀವು ದುಡ್ಡು ತೊಗೊಂಡಿರ್ತೀರಾ, ಅಥವಾ ಏನೋ ಬೇರೆ ಬೇರೆ ಸಹಾಯ ತೊಗೊಂಡಿರ್ತೀರಾ. ಅದನ್ನು ಅವನು ಹೇಳಿರೋ ಟೈಮಿಗೆ ನಿಮ್ಮ ಹತ್ರ ಪೂರೈಸೋಕ್ಕಾಗಲೇ ಇಲ್ಲ. ಅದು ಸಾಡೆ ಸಾತಿ ಸಂದರ್ಭದಲ್ಲಿ ಸಾಧ್ಯನೇ ಇಲ್ಲ, ಚಾನ್ಸ್ ಇಲ್ಲ ಅದಕ್ಕೆ. ಆದ್ದರಿಂದ ಒಂದು ಮನಸ್ತಾಪ ಉಂಟಾಗಿ ಶತ್ರುತ್ವ ಬೆಳ್ಕೊಂಡಿರೋದು ಇಂಥವೆಲ್ಲ ಆಗಿದೆ. ಆದರೆ ಯುಗಾದಿಯ ನಂತರದಲ್ಲಿ ಈ ಶತ್ರುಗಳು ನಿಮ್ಮ ಮಿತ್ರನಾಗುವಂಥದ್ದು. ಅವನು ಮೊದಲಿನ ಥರನೇ ನಿಮ್ಮ ಜೊತೆಗಿರ್ತಾನೆ, ಅವನಿಂದ ಒಂದು ಹೆಲ್ಪ್ ಆಗ್ತದೆ, ನಿಮ್ಮಿಂದ ಅವರಿಗೊಂದು ಹೆಲ್ಪ್ ಆಗುವಂಥದ್ದು ಖಂಡಿತವಾಗ್ಲೂ ಆಗ್ತದೆ. ವಿಶೇಷವಾಗಿ ಹೇಳಬೇಕು ಅಂತಂದರೆ, ಮಕರ ರಾಶಿಯವರಿಗೆ ಯಾವುದೇ ಒಂದು ಕೆಲಸ ಮಾಡಬೇಕಾದ್ರೂ ಕೂಡ ಈ ಸಾಡೆ ಸಾತಿ ಸಂದರ್ಭದಲ್ಲಿ ಒಂದು ಸ್ವಲ್ಪ ಹಿಂದೇಟು ಹಾಕುವಂಥದ್ದು ಇತ್ತು. ನೀವು ಹೌದು ಅಲ್ವೋ ಅಂತ ನೀವು ನನಗೆ ಹೇಳಿ ಮುಂದೊಂದು ದಿನ. ಯಾಕೆಂತಂದರೆ ಎಲ್ಲೋ ಒಂದು ಕಡೆ ನಿಮ್ಗೆ ಆತಂಕ, ನನ್ನ ಹತ್ರ ಆಗುತ್ತೋ ಇಲ್ವೋ ಹೇಳುವಂಥದ್ದು ಒಂದು ಮನಸ್ಥಿತಿಗೆ ಬಂದಿದ್ರಿ. ಮನುಷ್ಯನ ಹತ್ರ ಯಾವತ್ತೂ ಬಂದುಬಿಟ್ಟು ಒಂದು ಹಣಕಾಸಿನ ವ್ಯವಸ್ಥೆ ಸರಿ ಇಲ್ವೋ, ಅಥವಾ ಆರ್ಥಿಕವಾಗಿ ನಾವು ಸಬಲತೆಯಿಂದ ಕೂಡಿಲ್ವೋ, ಆವಾಗ ನಾವು ಎಲ್ಲದಕ್ಕೂ ಹಿಂದೇಟು ಹಾಕೋದೇ ಅದು. ಅಲ್ಲಿ ಎಲ್ಲದಕ್ಕೂ ದುಡ್ಡೇ ದೊಡ್ಡಪ್ಪ ಆಗಿರ್ತಾನೆ. ಹಾಗಾಗಿ ಸಾಡೆ ಸಾತಿ ಸಂದರ್ಭದಲ್ಲಿ 1 ರೂಪಾಯಿನೂ ಕೂಡ ಜೀರೋ ಬ್ಯಾಲೆನ್ಸಲ್ಲಿದ್ದವ್ರು ಈ ಮಕರ ರಾಶಿಯವರು. ಹಾಗಾಗಿ ಈಗ ಮಾರ್ಚ್ ನಂತರ ಅಥವಾ ಮಾರ್ಚ್ನಿಂದನೇ ಕೆಲವೊಬ್ಬರಿಗೆ ಈ ಆರ್ಥಿಕವಾಗಿ ಒಂದು ಸ್ವಲ್ಪ ಸಬಲರಾಗಿದ್ದಾರೆ, ಒಂದು ಸ್ಟೇಬಲ್ ಹಂತಕ್ಕೆ ಬಂದವರು ಕೂಡ ಇದ್ದಾರೆ. ಅಂಥವ್ರಿಗೂ ಕೂಡ ಬಂತು ಈ ಮಾತು. ನಿಮ್ಮ ಶಕ್ತಿಯೇ ನಿಮಗೆ ದೈವವಾಗಿರ್ತದೆ. ನಿಮ್ಮ ಶಕ್ತಿ ಅಂತಂದರೆ ನಿಮ್ಮಲ್ಲಿ ಇರುವಂಥ ಒಂದು ಕಾನ್ಫಿಡೆನ್ಸ್ ಆಗಿರಲಿ, ಅಥವಾ ನಿಮಗೆ ಒಂದು ಹುಮ್ಮಸ್ಸು ಹೇಳುವಂಥದ್ದು ಇರ್ತದೆ. ನಮ್ಮ ಒಂದು ಅಂತರಂಗದಿಂದ ಏನು ಮಾತು ಬರ್ತದೋ, ನಮ್ಮ ಸಿಕ್ಸ್ ಸೆನ್ಸ್ ನಮ್ಗೆ ಏನು ಹೇಳ್ತದೋ ಅದನ್ನೇ ಮಾಡಲಿಕ್ಕೆ ಹೊರಡುವವರು ಈ ಮಕರ ರಾಶಿಯವರು. ತನ್ನ ಒಂದು ಸಿಕ್ಸ್ ಸೆನ್ಸ್ ಏನು ಹೇಳ್ತದೋ ಆ ಸಿಕ್ಸ್ ಸೆನ್ಸ್ ಮೇಲೇ ಅದರ ಮಾತಿನ ಪ್ರಕಾರನೇ ಕೆಲಸ ಮಾಡೋರು ಈ ಮಕರ ರಾಶಿಯವರು. ಇದು ಆ್ಯಕ್ಚುಲಿ ಪಾಸಿಟಿವ್ ಕೂಡ ಹೌದು. ಇವ್ರ ಸಿಕ್ಸ್ ಸೆನ್ಸ್ ಏನು ಹೇಳ್ತದೋ ಅದನ್ನು ಇವರು ಮಾಡಿದ್ರು ಅಂತಂದರೆ ಅದು 100ಕ್ಕೆ 100% ಸಕ್ಸಸ್ ಕೊಟ್ಟಿದೆ ಅವರಿಗೆ. ಕೆಲವೊಬ್ಬರು ಬಂದುಬಿಟ್ಟು ಅದನ್ನು ಅಸಡ್ಡೆ ಮಾಡ್ತಾರೆ. ಕೆಲವೊಂದಿಷ್ಟು ಜನ ಒಂದು ಅಸಡ್ಡೆ ಮಾಡಿದರೆ ಅವರು ಅದನ್ನು ಕಳ್ಕೊಂಡಿದ್ದಾರೆ ಕೂಡ, ಕೆಲವೊಂದಿಷ್ಟು ಬರಬೇಕಾಗಿರೋದನ್ನು ಕಳ್ಕೊಂಡಿದ್ದಾರೆ. ಆದರೆ ಈ ಟೈಮಲ್ಲಿ ಆ ಥರ ಆಗೋದಿಲ್ಲ. ನಿಮ್ಗೆ ಸಾಡೆ ಸಾತಿ ಇರೋದಿಲ್ಲ ಒಂದು. ಇನ್ನೊಂದು 3ನೇ ಮನೆಯಲ್ಲಿ ಶನಿ ಇರೋದ್ರಿಂದ ನಿಮಗೊಂದು ಶಕ್ತಿ ಬರುವಂಥದ್ದು. ಆ ಶಕ್ತಿನೇ ನಿಮ್ಗೆ ದೇವ್ರ ರೂಪದಲ್ಲಿ ಕಾಣ್ತದೆ, ದೇವರ ಆಶೀರ್ವಾದ ರೂಪದಲ್ಲಿ ಕಾಣ್ತದೆ. ಖಂಡಿತವಾಗ್ಲೂ ನಿಮ್ಮ ಶಕ್ತಿ ಮತ್ತು ಯುಕ್ತಿ ಮತ್ತು ನಿಮ್ಮ ಬುದ್ಧಿಶಕ್ತಿ ಎಲ್ಲನೂ ಯೂಸ್ ಮಾಡಿಕೊಂಡು ನಿಮ್ಮದೇ ಆಗಿರುವಂಥ ಒಂದು ಭವಿಷ್ಯ ಇದೆ. ಆ ಭವಿಷ್ಯಕ್ಕೆ ಒಂದು ಭದ್ರ ಬುನಾದಿ ಹಾಕ್ಕೊಂಡು ಮುನ್ನುಗ್ತಾನೇ ಇರಬೇಕು. ಇಷ್ಟು ದಿನ ಗುಡ್ಡ, ಕಾಡು, ಮೇಡು, ಕಲ್ಲು, ಮುಳ್ಳಲ್ಲೆಲ್ಲ ನಡ್ಕೊಂಡ್ಬಂದಿದ್ರೆ ಇವಾಗ ಒಳ್ಳೆ ಹೈವೇ ಸಿಕ್ಬಿಟ್ಟಿದೆ ನಿಮಗೆ. ರಾಜಧಾರಿ ನಿಮ್ಮದೇ ಆಗಿರಬೇಕಾದ್ರೆ ಗಜ ಗಾಂಭೀರ್ಯದಿಂದ ನಡ್ಕೊಂಡು ಹೋಗಿ ಏನು ಮಾಡಬೇಕು?
ಒಂದು ಆನೆ ನಡ್ಕೊಂಡು ಹೋಗ್ಬೇಕಾದ್ರೆ ಅಕ್ಕಪಕ್ಕದಲ್ಲಿ ನಾಯಿ ಬೊಗಳಿದ್ರೆ ಅದು ಕೇರ್ ಮಾಡ್ತದಾ? ಇಲ್ಲವಲ್ಲ. ಆ ಗಜನ ಗಾಂಭೀರ್ಯತೆಯೊಂದಿಗೆ ನಿಮ್ಮ ಕೆಲಸ ನೀವು ಶುರು ಮಾಡಿ. ಖಂಡಿತವಾಗ್ಲೂ ಮಕರ ರಾಶಿಯವರಿಗೆ ಉತ್ತಮವಾದದ್ದೇ ಕಾಯ್ಕೊಂಡಿದೆ. ವಿಶೇಷವಾಗಿ ಮಕರ ರಾಶಿಯವರಿಗೆ ಅನಾನುಕೂಲಕ್ಕಿಂತ ಅನುಕೂಲಗಳೇ ಜಾಸ್ತಿ ಇರುವಂಥದ್ದು. ಈ ಯುಗಾದಿ ಭವಿಷ್ಯದಲ್ಲಿ ಮೊದಲೆಲ್ಲ ಏನಿತ್ತು, ನಿಮಗೆ 7:30 ಟೈಮಲ್ಲಿ ಅನುಕೂಲಕ್ಕಿಂತ ಅನಾನುಕೂಲ ಜಾಸ್ತಿ ಇತ್ತು. ಆದರೆ ಈಗ ಹಾಗಿಲ್ಲ. ಅನಾನುಕೂಲಕ್ಕಿಂತ ಅನುಕೂಲಗಳೇ ಜಾಸ್ತಿ ಇದ್ದಾವೆ. ಅದು ಒಂದು ಹೇಳ್ತೇನೆ, ನನಗೆ ಇವತ್ತು ನಾನು ನಿಂತ್ಕೊಂಡಿರುವಂಥ ಊರಿಂದ ಬೆಂಗಳೂರಿಗೆ ಹೋಗ್ಲಿಕ್ಕೆ ನನಗೆ ಬಸ್ ಇದೆ, ಕಾರಿದೆ, ಬೈಕು ಇದೆ. ಆ 3 ಅನುಕೂಲಗಳಲ್ಲಿ ನಾನು ಯಾವ ಅನುಕೂಲವಾದಂಥದ್ದು ಯಾವುದು, ಬೇಗ ಎಷ್ಟು ಗಂಟೆಗೆ ರೀಚ್ ಆಗ್ತೀನಿ, ಯಾವುದು ಬೇಗ ನನಗೆ ತೊಗೊಂಡೋಗಿ ಬೆಂಗಳೂರಿಗೆ ಬಿಡ್ತದೆ, ಬಸ್ ಬಿಡ್ತದ, ಕಾರ್ ಬಿಡ್ತದ, ಬೈಕ್ ಬಿಡ್ತದ. ಆ ಇರುವಂಥ 3 ಅನುಕೂಲಗಳಲ್ಲಿ ನಾನು ಚಾಯ್ಸ್ ಮಾಡ್ಕೋಬೇಕು. ಕಾರ್ ಬೇಗ ಬಿಡ್ತದೆ, ನಾನು ಕಾರಲ್ಲೇ ಹೋಗ್ತೀನಿ ಹೇಳುವಂಥದ್ದು ನಮಗಿರಬೇಕು ಆ ಚಾಯ್ಸು. ಇಂಥ ಅನುಕೂಲಗಳು ಸಾವಿರಾರು ದಾರಿಗಳು ನಿಮ್ಗೆ ತೋರಿಸ್ತಾ ಇರ್ತವೆ. ಅದರಲ್ಲಿ ಯಾವುದಾದ್ರೂ ಒಂದು ಒಳ್ಳೆಯದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ, ಆ ಅನುಕೂಲ ನೀವು ಪಡ್ಕೊಳ್ಳಿ. ಅದನ್ನು ನೆಗ್ಲೆಕ್ಟ್ ಮಾಡೋಕ್ಕೆ ಹೋಗಬೇಡಿ. ಆರೋಗ್ಯದಲ್ಲಿ ಅಭಿವೃದ್ಧಿ. ಈ ರಾಹು ಸಂಚಾರದಿಂದ ಈ ಮಕರ ರಾಶಿಯವರಿಗೆ ಯಾರೆಲ್ಲ ಸ್ವಲ್ಪ ಹಳೆಯ ಕೆಲವೊಂದಿಷ್ಟು ಸಣ್ಣ ಪುಟ್ಟ ಕೈಕಾಲು ನೋವಾಗಿರಲಿ, ಕೆಲವೊಂದಿಷ್ಟು ಡಿಸೀಸ್ಗಳು, ಅದು ಮೈಗ್ರೇನ್ ಇರ್ಬೋದು, ಸೊಂಟ ನೋವು ಇರ್ಬೋದು, ಹೊಟ್ಟೆ ನೋವು ಇರ್ಬೋದು, ಆ್ಯಸಿಡಿಟಿ ಪ್ರಾಬ್ಲಮ್ ಇರ್ಬೋದು, ಇಂಥದಕ್ಕೆಲ್ಲ ಬಂದುಬಿಟ್ಟು ಈ ಯುಗಾದಿಯಲ್ಲಿ ನಂತರದಲ್ಲಿ ನಿಮಗೆ ಬ್ರೇಕ್ ಬೀಳುವಂಥದ್ದು. ಏಪ್ರಿಲ್ 1ರಿಂದ ನಿಮಗೆ ಒಂದು ಆರಾಮದಾಯಕ ಫೀಲ್ ಆಗುವಂಥದ್ದು. ಅತಿ ಹೆಚ್ಚಿನ ಒಂದು ಸಂಖ್ಯೆ ಜನರು ಹಾಸ್ಪಿಟ್ಲೆಲ್ಲ ಸುತ್ತಾಡೋರೆಲ್ಲ ಒಂದು ನಿಶ್ಚಿಂತೆಯಿಂದ ಆರಾಮ್ಸೆ ಇರ್ಬೋದು. ಆದರೆ ನಿಮ್ಮ ಡಯಟ್ ಪ್ಲ್ಯಾನು, ನಿಮ್ಮ ಆಹಾರ ಸೇವನೆಯ ಪದ್ಧತಿ ಕ್ರಮಬದ್ಧವಾಗಿದ್ದರೆ ಏನೂ ತೊಂದರೆ ಬರೋದಿಲ್ಲ ಮಕರ ರಾಶಿಯವರಿಗೆ. ಆಲ್ರೆಡಿ ಅವರು ಒಂದು ಶಕ್ತಿಯುತವಾದಂಥ ಮೈಕೊಟ್ಟು ಹೊಂದ್ಕೊಂಡಿರುವಂಥವ್ರು. ಹಾಗಾಗಿ ಅಂಥದ್ದೇನೂ ಪ್ರಾಬ್ಲಮ್ ಬರೋದಿಲ್ಲ. ಅದರಲ್ಲೂ ಕೂಡ ಈ ಯುಗಾದಿ ಭವಿಷ್ಯದಲ್ಲಿ ನಿಮ್ಮ ಆರೋಗ್ಯ ಸ್ಥಿರವಾಗಿರ್ತದೆ. ಅದರಿಂದ ಏನು ನಿಮಗೆ ತೊಂದರೆ ತಾಪತ್ರಯಗಳು ಬರೋದಿಲ್ಲ. ಮಾನಸಿಕ ನೆಮ್ಮದಿ. ಶನಿಗ್ರಹವು 3ನೇ ಮನೇಲಿದ್ದಾಗ ಏನೆಲ್ಲ ಕೊಡ್ತಾನೆ ಕೇಳಿದ್ರೆ, ಈ ಕಡೆ ನೀವು 7:30 ಬಂದರೆ ಕೆಟ್ಟದ್ದಾಯಿತು ಅಂದ್ಕೊಂಡು ಹೇಳ್ಬೋದು. ಆದರೆ ಕೆಲವೊಂದು ಜಾಗಗಳಲ್ಲಿ, ಕೆಲವೊಂದು ಮನೆಯಲ್ಲಿ ಸಂಚಾರ ಮಾಡಬೇಕಾದ್ರೆ ಶನಿದೇವರು ಕೂಡ ಒಳ್ಳೆಯದನ್ನೇ ಮಾಡ್ತಾರೆ. ಈ 3ನೇ ಮನೇಲಿ ಇರೋದ್ರಿಂದ ಏನಾಗ್ತದೆ ಕೇಳಿದ್ರೆ, ಮಾನಸಿಕವಾಗಿ ನೆಮ್ಮದಿ ಸಿಗುವಂಥದ್ದು. ನಿಮಗೆ ಏನು ಇಷ್ಟೊಂದು ದಿನ ಎಲ್ಲ ನೀವು ಮಾನಸಿಕವಾಗಿ ನೆಮ್ಮದಿನೇ ಕಳ್ಕೊಂಡಿದ್ರಿ, ಅದು ತಿರ್ಗಾ ನಿಮ್ಗೆ ಬರುವಂಥದ್ದು. ಮಾನಸಿಕವಾಗಿ ನಿಮಗೆ ಒಂಥರ ವಿಲ್ ಪವರ್ ಜಾಸ್ತಿ ಆಗುವಂಥದ್ದು. ಈ ಹೈಯೆಸ್ಟ್ ರೇಟಲ್ಲಿ ನಾನು ಹೇಳಬೇಕು ಅಂತಂದರೆ, ಮಕರ ರಾಶಿಯವರಿಗೆ ಏನಾದರೂ ಒಂದು ಸ್ವಲ್ಪ ಪ್ರೆಷರೈಸ್ ಕೆಲಸ ನಿಮ್ಗೆ ಬಂತು, ಜವಾಬ್ದಾರಿ ನಿಮ್ಮ ತಲೆ ಮೇಲೆ ಬಿತ್ತು ಅಂತಂದರೆ ಕೊನೆ ಹಂತದಲ್ಲಿ 7:30 ಕೊನೆ ಹಂತದಲ್ಲಿ ಡಿಪ್ರೆಷನ್ಗೆ ಹೋಗೋ ಲೆವೆಲ್ವರೆಗೂ ಬಂದಿದ್ದಾರೆ ತುಂಬ ಜನ, ಹೋಗಿದ್ದಾರೆ ಕೂಡ. ಆದರೆ ಇನ್ನು ಮುಂದೆ ಅಂಥದ್ದು ನಿಮಗೆ ಬರೋದಿಲ್ಲ. ಅಂಥ ಸಿಚುವೇಶನು ಇನ್ನು ಮುಂದೆ ಬರೋದಿಲ್ಲ. ಖಂಡಿತವಾಗ್ಲೂ ಒಳ್ಳೆಯದೇ ಆಗ್ತದೆ. ಮಾನಸಿಕವಾಗಿ ನೆಮ್ಮದಿಯಿಂದ ಇರ್ತೀರ. ಉದ್ಯೋಗ ಅವಕಾಶ. ಈ 7:30 ಟೈಮಲ್ಲಿ ತುಂಬ ಜನರಿಗೆ ಕೆಲಸ ಹೋಗಿದೆ. ಈ ಕೊರೋನಾ ನಂತರದಲ್ಲೇ ಆ ಪೀರಿಯಡಲ್ಲೇ ಈ 7:30 ಸ್ಟಾರ್ಟ್ ಆಗಿತ್ತಲ್ವ, ಆ ಕೆಲಸನೂ ಹೋಗಿದೆ. ಈ ಕಡೆಗೆ ಕೆಲಸನೂ ಓಪನಿಂಗ್ಸ್ಗಳು ಇರ್ತಿರಲಿಲ್ಲ ಬೇರೆ ಬೇರೆ ಕಂಪ್ನಿಗಳಲ್ಲಿ ಮಾಡೋವರೆಗೂ ಕೂಡ. ಅಂಥವರೆಲ್ಲ ಬಂದುಬಿಟ್ಟು ಒಂದು ಬ್ರೇಕ್ ಲೆವೆಲಲ್ಲಿ ಮನೇಲಿ ಕೂತ್ಕೊಂಡಿದ್ದವರಿಗೆಲ್ಲ ಈಗ ಹೊಸದಾಗಿ ಒಂದು ಉದ್ಯೋಗ ಅವಕಾಶ ಸಿಗುವಂಥದ್ದು ಈ ಏಪ್ರಿಲಿಂದ. ಒಳ್ಳೊಳ್ಳೆ ಕಂಪ್ನಿ ನೋಡಿ, ಅಥವಾ ಗೌರ್ಮೆಂಟ್ ಜಾಬ್ ಅಂತಂದರೆ ನಿಮ್ಮ ಅಪ್ಲಿಕೇಶನ್ ಎಲ್ಲ ಮೂವ್ಮೆಂಟಲ್ಲಿ ಇರ್ಬೋದು. ಅಂಥವ್ರಿಗೆಲ್ಲ ಒಂದು ಉದ್ಯೋಗ ಅವಕಾಶ ಅಂತೂ ಸಿಗ್ತದೆ. ಏಪ್ರಿಲ್ ತಿಂಗಳಲ್ಲಿ ನಿಮಗೆ ಅತ್ಯುತ್ತಮವಾದಂಥ ಒಂದು ಗುರುಬಲ ಇರ್ತದೆ. ಮದುವೆ ಮಾಡ್ಕೊಳ್ಳೋರು, ಗೃಹ ಪ್ರವೇಶ ಮಾಡುವವರು, ಕೆಲವೊಂದು ಸತ್ಯನಾರಾಯಣ ಪೂಜೆ, ದೇವತಾ ಕಾರ್ಯಗಳು ಮಾಡಬೇಕು ಅಂದ್ಕೊಂಡು ಇದ್ದವರಿಗೂ ಕೂಡ ಅತ್ಯುತ್ತಮವಾಗಿದೆ. ಹಾಗಾಗಿ ನೀವು ಯಾರೆಲ್ಲ ದೇವತಾ ಕಾರ್ಯ ಮಾಡಬೇಕು ಅಂದ್ಕೊಂಡಿದ್ದೀರೋ ಅವರು ಇವಾಗಲೇ ಮಾಡ್ಕೊಳ್ಳಿ. ಮದುವೆಯ ಬಗ್ಗೆ ನಾನು ಆಲ್ರೆಡಿ ಹೇಳಿದ್ದೀನಲ್ಲ, ಒಳ್ಳೆ ಟೈಮು, ಒಳ್ಳೆ ಹುಡುಗಿ ಅಥವಾ ಹುಡುಗಿ ಆದರೆ ಒಳ್ಳೆ ಹುಡುಗನ ನೋಡಿ ಮದುವೆ ಆಗೋದು ಸೂಕ್ತ. ಕೇತು ಭಾಗ್ಯದಲ್ಲಿ. ಈ ಟೈಮಲ್ಲಿ ಮುಟ್ಟಿದ್ದೆಲ್ಲ ಚಿನ್ನನೇ. ಈ ಮಕರ ರಾಶಿಯವರು ಎಲ್ಲ ಗ್ರಹಗಳ ಒಂದು ಸಮಾಗಮನದಿಂದ ಅತ್ಯುತ್ತಮವಾಗಿ ಇರ್ತದೆ. ಇನ್ನು ಮುಂದೆ ಸ್ವಲ್ಪ ದಿನ ನಿಮಗೆ ಗುರು ಬಲಕ್ಕಿರೋದಿಲ್ಲ, ಬಟ್ ಶನಿ ಪರಮಾತ್ಮ ನಿಮ್ಮ ಬಲಕ್ಕಿರ್ತಾನೆ. ಹಾಗಾಗಿ ಕರ್ಮ ಮಾರ್ಗದಲ್ಲಿ ಶನಿ ಇರಬೇಕಾದ್ರೆ ಏನೂ ತೊಂದರೆ ಆಗೋದಿಲ್ಲ. ನೀವು ಮುಟ್ಟಿದ್ದೆಲ್ಲ ಚಿನ್ನನೇ. ನೀವು ಅಂದುಕೊಂಡಿದ್ರಲ್ಲೆಲ್ಲ ಸಕ್ಸಸ್ಸೇ. ಏನು ದುಡ್ಕೋಬೇಕು ಅಂದ್ಕೊಂಡಿದ್ದೀರೋ ಈ ಸಿಕ್ಕಿರುವಂಥ ಈ ಟೈಮ್ ಪೀರಿಯಡಲ್ಲಿ, ಈ ಡ್ಯೂರೇಷನಲ್ಲಿ ದುಡ್ಕೊಂಬಿಡ್ಬೇಕು ನೀವು. ನಾಳೆಗೆ ಮತ್ತೆ ಒಳ್ಳೆ ಟೈಮ್ ಬರ್ತದೆ, ನಾಳೆ ಒಳ್ಳೆ ಟೈಮ್ ಬರ್ತದೆ ಅಂತಂದರೆ ಆಲ್ರೆಡಿ ನೀವು ಈ ಜೀವನ ಅಂತಂದರೆ ಏನು ಅಂತ ನೀವು ಪಾಠ ಕಲ್ತ್ಕೊಂಡು ಬಂದಿದ್ರಿ. ದುಡ್ಡು ಅಂತಂದರೆ ಏನು, ಸಂಬಂಧ ಅಂದರೆ ಏನು, ಯಾರು ನಮ್ಮನ್ನು ಅತಿಯಾಗಿ ಪ್ರೀತಿ ಮಾಡೋರು, ಯಾರು ನಮಗೆ ಬಂದುಬಿಟ್ಟು ಹೊಗಳಿಕೆ ಅಟ್ಟ ಏರಿಸ್ಬಿಟ್ಟು ಆಮೇಲೆ ಮೇಲೆ ತೊಗೊಂಡೋಗ್ಬಿಟ್ಟು ಒಂದೇ ಸರಿ ಕೆಳಗಡೆ ಎತ್ತು ಹಾಕೋರು, ಎಲ್ಲ ನಿಮ್ಗೆ ಯಾರ್ಯಾರು ಅಂದ್ಕೊಂಡು ಗೊತ್ತಾಗಿದೆ. ಹಾಗಾಗಿ ಜೀವನ ಎಂಬ ಪಾಠ ಕಲ್ತಿರುವಂಥ ಮಕರ ರಾಶಿಯವರಿಗೆ ಭವಿಷ್ಯ ತುಂಬ ಚೆನ್ನಾಗಿದೆ. ಆ ಭವಿಷ್ಯವನ್ನು ಇದೇ ರೀತಿಯಾಗಿ ಮುಂದುವರಿಸ್ಕೊಂಡು ಹೋಗಿ ನಾಳೆ ಸಮಾಜದಲ್ಲಿ ನಿಮಗೂ ಒಂದು
ಒಳ್ಳೆಯ ಘನತೆ, ಗೌರವ, ಕೀರ್ತಿ, ಪ್ರಶಂಸೆ, ಸನ್ಮಾನ ಎಲ್ಲ ಆಗಲಿ ಅಂತ ಹೇಳ್ತಾ ಮತ್ತೊಮ್ಮೆ ಎಲ್ರಿಗೂ ನಮಸ್ಕಾರ. ಸರ್ವೇ ಜನ ಸುಖಿನೋ ಭವಂತು.